ಡಿಸೆಂಬರ್ 25ನೇ ತಾರೀಕಿಗೆ ಏನು ಕ್ರೈಸ್ತವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. ಇದ್ರ ಸಂಬಂಧ ಇಲ್ಲೆಲ್ಲ ಪಾಸ್ಟರ್ಸ್, ಸಭಾಪಾಲಕರೆಲ್ಲರೂ ಸೇರಿ ನಮ್ಮ ಆಯುಕ್ತರ ಕಚೇರಿಯಲ್ಲಿ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅದಕ್ಕೆ ಸಹಕಾರ ಕೊಟ್ಟಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆಲ್ಲರಿಗೂ ನಾವು ಧನ್ಯವಾದನ ಹೇಳ್ತೀವಿ. ಮತ್ತು ಆದಷ್ಟು ಹೆಚ್ಚಿಗೆ ಪೆಟ್ರೋಲಿಂಗ್ ಎಲ್ಲ ಕಡೆಯೂ ಆಗಬೇಕಂತೇಳಿ ನಾವು ಏನು ಮನವಿ ಮಾಡಿದ್ವಿ. ಅದಕ್ಕೆ ನಮ್ಮ ಆಯುಕ್ತರೆಲ್ಲರೂ ಒಪ್ಪಿದ್ದಾರೆ. ನಾವೆಲ್ಲ ಪೆಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ, ಎಲ್ಲರಿಗೂ ನಾವು ಸೇವೆ ಮಾಡ್ತೀವಿ ಅಂತ ನಮ್ಗೆ ಪ್ರಾಮಿಸ್ ಮಾಡಿದ್ದಾರೆ. ಅದಕ್ಕಾಗಿ ನಮ್ಗೆ ತುಂಬ ಖುಷಿಯಾಗಿದೆ. ಇವತ್ತು ಎಷ್ಟು ಸಭಾಪಾಲಕರು ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಮತ್ತೊಂದು ಸಲ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಹೇಳುತ್ತಾ ಥ್ಯಾಂಕ್ ಯು. ರೆವರೆಂಡ್ ಸೆಡ್ರಿಕ್ ಜೇಕಬ್ ಎಂಬುದಾಗಿ ಕರ್ನಾಟಕ ಸ್ಟೇಟ್ ಕ್ರಿಶ್ಚಿಯನ್ ಮೈನಾರಿಟಿ ವೆಲ್ಫೇರ್ ಅಸೋಸಿಯೇಷನ್ ಎಂಬಂಥ ಸಂಸ್ಥೆಗೆ ಉಪಾಧ್ಯಕ್ಷನಾಗಿಯೂ ಹಾಗೂ ಹುಬ್ಬಳ್ಳಿ ಧಾರವಾಡ ಕ್ರೈಸ್ತ ಸಭಾಪಾಲಕರ ಕಾರ್ಯದರ್ಶಿಯಾಗಿಯೂ ಹಾಗೂ ಧಾರವಾಡ ಪಾಸ್ಟರ್ಸ್ ಫೆಲೋಶಿಪ್ನ ಅಧ್ಯಕ್ಷನಾಗಿಯೂ ಮತ್ತು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ಆಯೋಗದ ಸದಸ್ಯನಾಗಿ ಕೆಲವು ವರ್ಷಗಳಿಂದ ಸೇವೆ ಮಾಡ್ತಾ ಬಂದಿದ್ದೇನೆ. ಇವತ್ತು ನಾವು ಹುಬ್ಬಳ್ಳಿ ಧಾರವಾಡದ ಎಲ್ಲ ಕ್ರೈಸ್ತ ಸಭಾಪಾಲಕರು ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ಕಚೇರಿಗೆ ನಾವು ಬಂದಿದ್ದೇವೆ. ಕಾರಣ ಏನಂತಂದ್ರೆ, ಭಾರತ ದೇಶ ಎಂಬುದು ಒಂದು ಶಾಂತಿಯ ಹೂವಿನ ತೋಟ ಇದ್ದ ಹಾಗೆ. ಯಾಕಂತಂದರೆ ಈ ಒಂದು ತೋಟದಲ್ಲಿ ಬೇರೆ ಬೇರೆ ಹೂವುಗಳು ತಮ್ಮದೇ ಆದಂಥ ಒಂದು ಸುವಾಸನೆ ಕೊಟ್ಟು ಆ ತೋಟವನ್ನು ಹೇಗೆ ಸುಂದರಪಡಿಸುತ್ತವೋ ಹಾಗೆ ಭಾರತ ದೇಶ ಕೂಡ ಬೇರೆ ಬೇರೆ ಧರ್ಮ, ಜಾತಿ, ಹಿನ್ನೆಲೆಗಳಿಂದ ಕೂಡಿ ಆ ದೇಶಕ್ಕಷ್ಟು ಶೋಭೆ ತರುವಂಥ ಸಮಾಜ ಈ ಒಂದು ದೇಶದಲ್ಲಿದೆ. ಶಾಂತಿಯುತವಾಗಿ ನಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ತ ಜಯಂತಿಯನ್ನು ಜಗತ್ತಿನ ಬಹುತೇಕ ದೇಶಗಳಲ್ಲಿ ಆಚರಿಸುವಂಥ ಒಂದು ವಾತಾವರಣ ನಮ್ಗೆ ಬರ್ತದೆ. ಅದನ್ನು ಭಾರತೀಯರಾದ ನಾವು ಕೂಡ ಗೌರವಿಸ್ತೇವೆ. ಯಾಕಂತಂದರೆ ಜನವರಿ ಮಾಸದಿಂದ ನಾವು ನೋಡುವಾಗ ಹಲವಾರು ಜಯಂತಿಗಳನ್ನು ನಾವು ಭಾರತ ದೇಶದಲ್ಲಿ ಮಾಡ್ತಿರ್ತೇವೆ. ನಾವು ಸಂವಿಧಾನ ಶಿಲ್ಪಿಯಾಗಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಅಯ್ಯನವರ ಒಂದು ಜನ್ಮದಿನವನ್ನು ಆಚರಿಸ್ತೇವೆ. ಅದೇ ರೀತಿಯಲ್ಲಿ ಅಕ್ಟೋಬರ್ 2ನೇ ತಾರೀಕು ಬರುವಾಗ ರಾಷ್ಟ್ರಪಿತ ಆಗಿರುವಂಥ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ನಾವು ಆಚರಿಸ್ತೇವೆ. ಮಹಾವೀರ್ ಜಯಂತಿಯನ್ನು ಆಚರಿಸ್ತೇವೆ. ಹಾಗೆ ಹಲವಾರು ಜಯಂತಿಗಳಲ್ಲಿ ನಮ್ಮ ಯೇಸು ಕ್ರಿಸ್ತನ, ಜಗತ್ ರಕ್ಷಕನಾದ ಯೇಸು ಕ್ರಿಸ್ತನ ಜಯಂತಿಯನ್ನು ಸಹ ನಾವು ಎಲ್ಲ ಸಮಾಜಗಳೊಂದಿಗೆ ಸಾಮರಸ್ಯವಾಗಿ ಸಮಾಧಾನದಿಂದ ಹಲವಾರು ದಶಕಗಳಿಂದ ಈ ದೇಶದಲ್ಲಿ ಆಚರಿಸ್ಕೊಳ್ತಾ ಬರ್ತಾ ಇದ್ದೇವೆ. ಯಾಕಂತಂದರೆ ಈ ಕ್ರಿಸ್ಮಸ್ ಹಬ್ಬ ಎನ್ನುವುದು ಜಗತ್ ರಕ್ಷಕನು ಮಾನವ ಕುಲ ದೇವರಿಂದ ದೂರವಾದದನ್ನು ನೋಡಿ ಆ ಪರಮಾತ್ಮನೇ ಮನುಷ್ಯನಾಗಿ ಲೋಕಕ್ಕೆ ಬಂದು ಮಾನವ ಕುಲಕ್ಕೆ ಬರಬೇಕಂತ ಸಮಾಧಾನ, ಶಾಂತಿ, ದೇವರೊಂದಿಗೆ ಪುನಃಸ್ಥಾಪನೆಯನ್ನು ತಂದಿದ್ದಾನೆ. ವೇದ ಉಪನಿಷತ್ತುಗಳಲ್ಲಿ ಕೂಡ ನಾವು ನೋಡ್ತೇವೆ. ಸದ್ರಕ್ತ ಪೂಷಣಂ ಪಾಪ ಪರಿಹಾರಂ, ತದ್ರಕ್ತ ಪೂಷಣಂ ಪಾಪ ಪರಿಹಾರಂ ಅಂತಂದರೆ ರಕ್ತಧಾರವಿಲ್ಲದೆ ಪಾಪದ ಪರಿಹಾರವಿಲ್ಲ. ಆ ಕಾರ್ಯ ಮಾಡಲಿಕ್ಕೆ ಜಗತ್ ರಕ್ಷಕನಾದ ಯೇಸು ಕ್ರಿಸ್ತನ್ ಬಂದಿದ್ದಾನೆ. ಇದನ್ನು ಎಲ್ಲ ಧರ್ಮಗಳು ಗೌರವಿಸಿ, ಯಾಕಂದರೆ ಈ ಒಂದು ಹಬ್ಬ ಒಂದು ಧರ್ಮಕ್ಕೆ ಸೀಮಿತವಾಗಿರುವಂಥದ್ದಲ್ಲ. ಭಾರತ ದೇಶದ ಎಲ್ಲ ಧರ್ಮಗಳು ಪ್ರೀತಿ ಐಕ್ಯದಿಂದ ಮಾಡುವಂಥವುಗಳು. ಆಮೇಲೆ ಇದು ಸಮಾಧಾನವನ್ನು ರೂಪಿಸುವಂಥ ಅಥವಾ ಪ್ರತಿನಿಧಿಸುವಂಥ ಹಬ್ಬ ಆಗಿರುವ ಕಾರಣ ನಾವು ಕ್ರೈಸ್ತವರು ಸಮಾಧಾನದಿಂದ ಎಲ್ಲರಲ್ಲಿ ನಾವು ಎಲ್ಲರನ್ನೂ ಕೂಡಿಸಿಕೊಂಡು, ಬಸವಣ್ಣವ್ರು ಹೇಳ್ತಾರೆ, ಇವರು ಯಾರಯ್ಯ ಅಂದರೆ ನಮ್ಮವ ಅಂತೇಳಿ. ಯಾಕಂತಂದರೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು, ಒಂದು ದೇಶದ ಪ್ರಜೆಗಳು ನಾವು ಆಗಿರುವ ಕಾರಣ ಸಮಾಧಾನದಿಂದ ನಾವು ಮಾಡಲು ನಾವು ಬಯಸ್ತೇವೆ. ಅದೇ ಹಬ್ಬದಲ್ಲಿ ಒಂದಾಗಿ ನಾವು ಒಟ್ಟು ಕೂಡಿ ಹೊಸ ವರ್ಷಕ್ಕೆ ಪ್ರವೇಶಿಸುವಂತೆ ನಾವು ಒಟ್ಟು ಕೂಡಿ ಇದನ್ನು ಆಚರಿಸೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ದೇಶ ನಮ್ಮೆಲ್ಲರ ಒಂದು ಸ್ವಾಸ್ಥ್ಯ, ನಾವು ಇದನ್ನು ಒಟ್ಟು ಕೂಡಿ ಆಚರಿಸೋಣ. ದೇವರು ನಿಮ್ಮನ್ನು ಆಶ್ರಯಿಸಲಿ. ಮಾಧ್ಯಮ ಸಹೋದರರು ಕೂಡ ಸಹಕರಿಸೋದಕ್ಕಾಗಿ ತುಂಬ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಹುಬ್ಬಳ್ಳಿ ಧಾರವಾಡ ಕ್ರೈಸ್ತ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ.